ದಯವಿಟ್ಟು ಕ್ಷಮಿಸಿ, ಬರೋಕ್ಕೆ ಸ್ವಲ್ಪ ತಡ ಆಯಿತು, ನಿಮ್ಮನ್ನು ಕಾಯಿಸೋ ಹಾಗಾಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಂದಾಗೆ ಇವಳು ನನ್ನ ವೈಫ್ ನಿರ್ಮಲಾ. ನಮಸ್ತೆ. ನಮಸ್ತೆ ಮಾ. ಅವಳು ನನ್ನ ಮಗಳು ಶರಣ್ಯ. ನಮಸ್ತೆ ಮಾ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮದು ಜ್ಯುವೆಲ್ಲರಿ ಬಿಸ್ನೆಸ್ ಇದೆ. ಮಗಳು US ಅಲ್ಲಿ ಸ್ಟಡಿ ಮಾಡಿ ಬಂದಿದ್ದಾಳೆ. ನಮ್ಮದೇ ಬಿಸ್ನೆಸ್ ಇದೆ ಅಲ್ಲ ಡ್ಯಾಡಿ, ನಾನು ಬೇರೆ ಕಡೆ ಯಾಕೆ ಕೆಲಸ ಮಾಡಬೇಕಂತ ನನ್ನ ಬಿಸ್ನೆಸ್ನೇ ನೋಡ್ಕೋತಿದ್ದಾಳೆ. ಅವಳು ನನ್ನ ರೈಟ್ ಹ್ಯಾಂಡ್ ಅಂದರೂ ತಪ್ಪಿಲ್ಲ. ಈಗ ನೀವು ಈ ಹ್ಯಾಂಡನ್ನು ನಮ್ಮ ಭಾರತನ ಹ್ಯಾಂಡಿಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಬಂದಿದ್ದೀರಿ ತನ್ನಿ. ನನ್ನ ಮಗ ಕೂಡ ನಿಮ್ಮ ಮಗಳ ಥರ ಫಾರಿನಲ್ಲಿ ಓದಿ ಬಂದಿದ್ದು. ಹೌದು, ನಿಮ್ಮ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೇ ಬಂದಿದ್ದೀವಿ. ಒಳ್ಳೆ ಹುಡುಗ ಅಂತ ಗೊತ್ತಾಯಿತು. ಕಿರಿ ಮಗ ಅಂತ ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ. ಸರ್, ಮಗನ ಮುದ್ದಾಗಿ ಸಾಕಿದ್ದಾನೆ ಅಂದ ತಕ್ಷಣ ಅವನು ಚುರುಕಿಲ್ಲ ಅಂತ ಅನ್ಕೋಬೇಡಿ. ಸಿಕ್ಕಾಪಟ್ಟೆ ಆಕ್ಟಿವ್, ಮಗಳನ್ನ ಸೂಪರ್ ಆಗಿ ನೋಡ್ಕೋತಾನೆ. ಮಿಸ್ಟರ್ ಗೌತಮ್, ಇವ್ರು ಯಾರಂತ ಗೊತ್ತಾಗಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಆನಂದ್ ಅಂತ. ಇವ್ರು ನಮ್ಮ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ್. ಇವ್ರ ಪರಿಚಯ ಆಗಿದೆ. ಇವರು ನನ್ನ ಹಿರಿ ಸೊಸೆ ಭೂಮಿಕಾ ಅಂತ. ಇವಳು ನನ್ನ ಮಗಳು ಅಶ್ವಿನಿ. ಜಯದೇವ್ ನನ್ನ ಮಗ, ಅವನ ಹೆಂಡತಿ. ಮತ್ತು ಅವರು ಅಪೇಕ್ಷಾ, ಭೂಮಿಕಾ ತಂಗಿ. ನಿಮ್ಮಿಬ್ಬರು ಸೊಸೆಯಂದ್ರು ತುಂಬ ಸಿಂಪಲ್ ಆಗಿದ್ದಾರೆ. ನೀವಿಷ್ಟು ದೊಡ್ಡ ಶ್ರೀಮಂತರಾದರೂ ಹಣಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಅನಿಸುತ್ತೆ. ನಿಮ್ಮ ಮದುವೆ ಸಮಯದಲ್ಲಿ ಗೌತಮ್ ದಿವಾನ್ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗಿನ ಮದುವೆ ಆಗ್ತಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಆಗಿತ್ತು. ನೀವೇನಾದರೂ ಹಣಕ್ಕೆ ವ್ಯಾಲ್ಯೂ ಕೊಡೋರಾಗಿದ್ದರೆ ಹಾಗೆ ಆಗ್ತಾನೇ ಇರಲಿಲ್ಲ. ಈ ವಿಷಯ ಮಾತ್ರ ನನಗೆ ತುಂಬ ಲೈಕ್ ಆಯಿತು. ಮತ್ತೊಂದು ವಿಷಯ, ನಿಮ್ಮ ಎರಡನೇ ಮಗನ ಮದುವೆ ಸಮಯದಲ್ಲಿ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಬೇರೆ ಯಾರಾದರೂ ಆಗಿದ್ದರೆ ಅದನ್ನ ಕವರಪ್ ಮಾಡೋಕ್ಕೆ ನೋಡ್ತಿದ್ರು, ಆದರೆ ನೀವು ಹಾಗೆ ಮಾಡಲಿಲ್ಲ. ಆಗ ನಿಮ್ಮ ಸ್ಟೇಟಸ್ನ ಪಕ್ಕಕ್ಕಿಟ್ಟು ಆ ಹುಡುಗಿನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರಿ. ಭಾವನೆಗಳಿಗೆ ಬೆಲೆ ಕೊಡೋ ಇಂಥ ಮನೆಗೆ ನನ್ನ ಮಗಳು ಸೊಸೆ ಆಗ್ತಿದ್ದಾಳೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಸಂಬಂಧ ಬೆಳೆಸ್ತಾ ಇರೋದಕ್ಕೆ ನಮಗೂ ಭಾಳ ಖುಷಿ ಇದೆ. ಊಟ ಟೈಮ್ ಆಯಿತು, ಊಟ ಮಾಡ್ತಾ ಮಾತಾಡ್ಬೋದಲ್ವಾ? ಪ್ಲೀಸ್ ಅಮ್ಮ, ಈಗ ಕರ್ಕೊಂಡೋಗಿ ನಾನು ಭಾರತಕ್ಕೆ ಫೋನ್ ಮಾಡ್ಬರ್ತೀನಿ. ಪ್ಲೀಸ್ ಪ್ಲೀಸ್. ಅಯ್ಯೋ ದೇವ್ರೆ, ಎಲ್ಲನೂ ಕೈ ಮೀರಿ ಹೋಗ್ತಾ ಇದೆ. ಮಾತಾಡೋಣ ಅಂದರೆ ಅಕ್ಕನೂ ಕೈಗೆ ಸಿಗ್ತಾ ಇಲ್ಲ. ನಾನು ಏನು ಮಾಡಲಿ ಇವಾಗ? ಹಾ, ಎಲ್ಲ ಬರ್ಕೊಂಡ್ರಾ? ಬೋರ್ಡ್ ರಬ್ ಮಾಡ್ತೀನಿ ನಾನು. ಹ್ಞೂ ಸರ್. ಎಲ್ಲೋದ್ರು ಸರ್? ನಾವಿಲ್ಲಿದ್ದೀವಿ ಸರ್. ಸರ್ ಎಲ್ಲ ನೋಡ್ಬಿಟ್ರಿ ಸರ್? ಹೌದು ಸರ್. ಅಲ್ಲ ಸರ್, ನಿಮ್ಗೆ ಇದೆಲ್ಲ ಬೇಕಾ ಸರ್? ಯಾಕೆ ಸುಮ್ಮನೆ ಹೊರಗಡೆ ಬಂದು ಕದ್ದು ಮುಚ್ಚಿ ಬರಿಬೇಕು? ಒಳಗಡೆನೆ ಬಂದು ಬರಿಬೋದಾಗಿತ್ತಲ್ವಾ ಸರ್? ಹ್ಞೂ ಸರ್. ನಿನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇದೆ ಅಲ್ವಾ ಸರ್? ಇದೆ ಸರ್, ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇದೆ ಸರ್. ಓ, ಲೈಫಲ್ಲಿ ಭಯ ಬಿದ್ದರೆ ನೀನೇನು ಅಚೀವ್ ಮಾಡೋಕ್ಕಾಗಲ್ಲ. ನಿನಗೆ ಇಂಟ್ರೆಸ್ಟ್ ಇದೆ ತಾನೆ? ಅಷ್ಟಿದ್ರೆ ಸಾಕು ಬಿಡು. ನೋಡು, ಎಕ್ಸಾಮ್ ಇದೆ ಅಂತ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಓದಿದ್ರೆ ಫುಲ್ ಭಯ ಬಿದ್ದುಬಿಡ್ತೀಯ. ಅದ್ರ ಬದಲು ನಿನ್ಗೋಸ್ಕರ ಓದು. ಯಾವುದಾದ್ರೂ ಹೊಸ ವಿಷಯ ತಿಳ್ಕೊಬೋದಲ್ಲ ಅಂತ ಓದು. ನಿನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಓದು. ಆಗ ನೋಡ್ತಾ ಇರೋ, ಎಂಥ ಎಕ್ಸಾಮ್ ಆದರೂ ಫುಲ್ ಈಸಿ ಆಗಿಬಿಡುತ್ತೆ. ಎಂಥ ಎಕ್ಸಾಮ್ನಾದರೂ ಎಡ್ದಾಗ ಬರ್ದು ಬಿಸಾಕ್ಬಿಡ್ತೀಯ. ಹಂಗ ಸರ್? ಹಂಗೆ ಸರ್. ಈಗ ಒಳಗಡೆ ಹೋಗೋಣವಾ ಸರ್? ಅಯ್ಯೋ ಬನ್ನಿ ಸರ್. ನಡೀರಿ ಸರ್.
ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಸರ್ ಇಲ್ಲಿ. ಏ ನಿಮ್ಮ ಫ್ರೆಂಡ್ಸ್ ಬಂದ ಗ್ರ್ಯಾಂಡ್ ವೆಲ್ಕಮ್ ಕೊಡ್ರು. ಕೂತ್ಕೊಳ್ಳಿ ಸರ್. ಮಕ್ಕಳ, ನಾನು ಆಗಲೇ ನಿಮಗೆ ಪ್ರಾಬ್ಲಮ್ ಕೊಟ್ಟನಲ್ಲ, ಅದನ್ನು ನೀವು ಸಾಲ್ವ್ ಮಾಡಿ. ಅರ್ಥ ಆಯ್ತಾ? ಇವನೊಬ್ಬ ತಗೋ ನೋಡೋ ಸರ್, ಅಲ್ಲಿ ಅದನ್ನ ಬರ್ಕೊ ನೀನು. ಹಾಂ, ಬರ್ತೀನಿ ಇವಾಗ. ಅಯ್ಯೋ, ಏನಪ್ಪ ಮಾಡೋದು? ಹಾಯ್ ಬಿಗ್ ಬ್ರೋ, ವಾಟ್ಸಪ್. ಎಲ್ಲಿದೆಯಾ ಪಾರ್ಥ? ಹೇಳಿದಲ್ಲ ಬಿಗ್ ಬ್ರೋ, ಸೋಲೋ ಟ್ರಿಪ್ ಅಂತ. ನೀನು ಸೋಲೋ ಟ್ರಿಪ್ ಎಲ್ಲ ನನಗೆ ಗೊತ್ತು. ಇಮಿಡಿಯೇಟಾಗಿ ಮನೆಗೆ ಬಾ. ಬಿಗ್ ಬ್ರೋ, ಇಮಿಡಿಯೇಟಾಗ ನಾನು ಇಮಿಡಿಯೇಟಾಗಿ ಹೆಂಗೆ ಬರಲಿ ಮ್ಯಾನ್? ಇವಾಗ ಹೊರಟ್ರುವೆ ಬರೋದಕ್ಕೆ ಅಟ್ಲೀಸ್ಟ್ ಒಂದು 2 days ಆದರೂ ಆಗುತ್ತೆ ಮ್ಯಾನ್. ಲೊಕೇಶನ್ನು ಇಲ್ಲಿಂದ ತುಂಬ ದೂರ ಇದೆ ಬಿಗ್ ಬ್ರೋ. ಇಟ್ಸ್ ವೆರಿ ಫಾರ್ ನೋ. ದೂರ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ. ನೀನು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಬರೋದಕ್ಕೆ 2 ದಿವಸ ಖಂಡಿತ ಬೇಕಾಗಲ್ಲ. ಎಲ್ಲಿದೆ ಹೇಳಪ್ಪ, ನಾನೇ ನನ್ನ ಪ್ರೈವೇಟ್ ಜೆಟ್ ಕಳಿಸ್ತೀನಿ, ಬಂದ್ಬಿಡು. ಪ್ರೈವೇಟ್ ಜೆಟಾ? ಬೇಡ ಬಿಗ್ ಬ್ರೋ, ನಾನೇ ಬರ್ತೀನಿ. ಆಗ್ಬಾ ದಾರಿಗೆ, ಬೇಗ ಬಾ, ಕಾಯ್ತಾ ಇರ್ತೀವಿ. ಓಕೆ ಮ್ಯಾನ್. ಓಕೆ. ಅಯ್ಯಯ್ಯೋ, ಬಿಗ್ ಬ್ರೋ ಯಾಕೋ ತುಂಬ ಸೀರಿಯಸ್ ಆಗಿದ್ದಾನಲ್ಲ. ನನ್ನ ವಿಷಯ ಏನಾದರೂ ಅವನಿಗೆ ಗೊತ್ತಾಗ್ಬಿಡ್ತಾ? ಫಸ್ಟು ಮನೇಲಿ ಏನು ನಡೀತಾ ಇದೆ ಅಂತ ಹೋಗಿ ತಿಳ್ಕೋಬೇಕು. ಭೂಮಿಕಾ, ಅಪೇಕ್ಷೆ ಅಲ್ಲಿ. ಅಪ್ಪಿ ಅಪ್ಪಿ ಬಾಮ ಕೂತ್ಕೋ. ಪರವಾಗಿಲ್ಲ ಆಂಟಿ, ನಾನು ಆಮೇಲೆ ಊಟ ಮಾಡ್ತೀನಿ. ನಿನ್ನ ಜೊತೆ ಹಾಂ, ಶುರು ಮಾಡಿ ಪ್ಲೀಸ್. ಥ್ಯಾಂಕ್ ಯು. ವಾವ್, ತುಂಬ ಟೇಸ್ಟಿಯಾಗಿದೆ ಅಡುಗೆ. ಇಟ್ ಈಸ್ ಡಿಲಿಷಿಯಸ್. ಥ್ಯಾಂಕ್ ಯು. ನಾನು ಸೊಸೆ ಭೂಮಿಕಾ ಮಾಡಿದ್ದು. ಓ ಹೌದಾ? ಮನೆಯಲ್ಲಿ ಇಷ್ಟೊಂದು ಜನ ಕೆಲಸದವ್ರು ಇರಬೇಕಾದ್ರೆ ನಿಮ್ಮ ಸೊಸೆನೇ ಅಡುಗೆ ಮಾಡಿದ್ರಾ? ಹಾಗೇನಿಲ್ಲ, ಇವತ್ತು ನೀವೆಲ್ಲರೂ ಬರ್ತೀರಾ ಅಂತ ಗೊತ್ತಾಗಿ ಅವಳೇ ಮುಂದೆ ನಿಂತು ಮಾಡಿದ್ದಾಳೆ. ಸೋ ನೈಸ್ ಆಫ್ ಯು ಭೂಮಿಕಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಕ್ಸಲೆಂಟ್ ಊಟ ತುಂಬ ಚೆನ್ನಾಗಿತ್ತು. ನಾನು ನಿಮ್ಮ ಥರನೇ ಒಳ್ಳೆ ಫುಡ್ಡಿ ಮಿಸ್ಟರ್ ಗೌತಮ್. ಚೆನ್ನಾಗಿರೋ ಊಟ ಸಿಗುತ್ತೆ ಅಂತಂದರೆ ಹುಡುಕೊಂಡು ಹೋಗಿ ಊಟ ಮಾಡಬೇಕು. ನೈಸ್ ನೈಸ್. ನೋಡಿ, ನೀವು ಇನ್ನಷ್ಟು ಹತ್ರ ಆದ್ರಿ. ನಮ್ಮ ಕಾಮನ್ ಇಂಟ್ರೆಸ್ಟ್ ತುಂಬಾ ಇವೆ. ಹೌದು. ನಿಮ್ಗೆ ಇನ್ನೊಂದು ಸಾರಿ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಅಲ್ಟಿಮೇಟ್ಲಿ ಮನುಷ್ಯನಿಗೆ ಅಷ್ಟೇ ಅಲ್ವಾ ಸರ್ ಬೇಕಾಗಿರೋದು? ಕರೆಕ್ಟಾಗಿ ಹೇಳಿದ್ರಿ ಗೌತಮ್ ಅವರೇ. ಎಷ್ಟಿದ್ರೇನು ಸುಖ, ಶಾಂತಿ, ನೆಮ್ಮದಿ ಮುಖ್ಯ. ಅಂದಾಗೆ ಎಲ್ಲರನ್ನೂ ನೋಡಿ ಆಯಿತು, ಮೀಟ್ ಮಾಡಿ ಆಯಿತು. ಹುಡುಗನ್ನೇ ನೋಡಲಿಲ್ವಲ್ಲ? ಹುಡುಗ ಎಲ್ಲಿ? ಇಲ್ಲ, ಅವನು ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದ. ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾನೆ. ಸರಿ. ಹುಡುಗ ಬಂದುಬಿಟ್ರೆ ಆ ಕೆಲಸನೂ ಮುಗ್ದಾಕೆ ಅಲ್ವಾ? ಅದಕ್ಕೆ ತಂಗಿನೂ ಇಲ್ಲೇ ಇದ್ದಾರೆ. ನಮ್ಮ ವಿಷಯ ಏನಾದರೂ ಗೊತ್ತಾಗೋಯ್ತಾ? ಇವರೆಲ್ಲ ಯಾರು? ಆಗ ಪಾರ್ಥ ಬಂದಲ್ಲ. ಬಿಗ್ ಬ್ರೋ, ಏನೋ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ಯಲ್ಲ? ಬಾ ಹೇಳ್ತೀನಿ, ಕೂತ್ಕೊ ಬಾ. ಕಮ್. ಎಸ್, ಇವನ್ನೇ ನಾವಿಷ್ಟೊತ್ತು ಕಾಯ್ತಾ ಇದ್ದಿದ್ದು. ಸೆಂಟರ್ ಆಫ್ ಅಟ್ರಾಕ್ಷನ್, ನನ್ನ ಮುಂದಿನ ತಮ್ಮ ಪಾರ್ಥ. ಪಾರ್ಥ, ಇವರು ಪಂಚಮ್ ಕೇಸರಿ ಜ್ಯುವೆಲರ್ಸ್, ಅದ್ರ ಓನರ್ ರವೀಂದ್ರ ಪ್ರಸಾದ್ ಅಂತ. ಇವರು ಅವ್ರ ಮಿಸ್ಸಸ್ ನಿರ್ಮಲಾ ಪ್ರಸಾದ್, ಮತ್ತು ಅವಳು ಶರಣ್ಯ. ಹಾಯ್. ನೀನು ಮದುವೆ ಆಗೋ ಹುಡುಗಿ. ಬ್ರೋ, ಮದುವೆ ಆಗ್ತಾರೆ ಹುಡುಗಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಹೇಗೆ? ಲೆಟ್ ದಮ್ ಟಾಕ್ ಟು ಈಚ್ ಅದರ್. ಒಬ್ರಿಗೊಬ್ರು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಲಿ. ಕರೆಕ್ಟು ಪಾರ್ಥ. ಎಸ್ ಬ್ರೋ. ಏನಾದರೂ ಮಾತಾಡೋದಿದ್ರೆ, ಹೇಳ್ಕೊಳ್ಳೋದಿದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊ.
ಹೋಗು. ಸ್ಪೆಂಡ್ ಸಮ್ ಟೈಮ್ ಮ್ಯಾನ್, ಗೋ. ಅಣ್ಣ ಎಲ್ಲರೂ ಅಲ್ಲಿ ಕೂತಿದ್ದಾರೆ, ನೀನು ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದೆ? ಸಿಸ್ಟರ್, ನಾನು ನಾನಾ ಕರ್ಮಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಆದ್ರೆ ಈಗ ಪಾರ್ಥ ಮತ್ತು ಅಪೇಕ್ಷನ ಮುಖ ನೋಡೋಕ್ಕಾಗ್ತಾ ಇಲ್ಲ. ಪಾರ್ಥಿ ನೇಮ್ ಗಿಡದ ಥರ ಆಗಿದ್ದಾನೆ, ಅಪೇಕ್ಷ ಕಣ್ ತುಂಬ್ಕೊಂಡಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಪಾರ್ಥನ ಹುಡುಗಿ ಹತ್ರ ಮಾತಾಡುತ್ತಾ ಕಳಿಸಿದ್ರಲ್ಲ, ನೀನ್ಯಾಕೆ ಸುಮ್ಮನೆ ಇದ್ದೆ? ತಡಿಬೇಕು ತಾನೆ? ಯಾಕಣ್ಣ ತಡಿಬೇಕಾಗಿತ್ತು? ಪಾರ್ಥ ಕಂಗೆಟ್ಟಿದ್ದಾನೆ, ಶಾಕಿಂದ ಅವನು ತಲೆ ಕೆಟ್ಟಿದೆ. ಸಿಸ್ಟರ್, ಇಂಥ ಸ್ಥಿತಿಯಲ್ಲಿ ಅವನು ಹುಡುಗಿ ಹತ್ರ ಹೋಗಿ, ಅಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಅಪೇಕ್ಷೆನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ ಏನು ಮಾಡ್ತೀಯ? ಇಲ್ಲಿವರೆಗೆ ನೀನು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗಲ್ವ? ಅಂತೂ ಇಂತೂ ಏನು ಮಾಡೋಕ್ಕಾಗಲ್ಲ, ಇನ್ನು ಪಾರ್ಥನ ತಡಿಯೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಟ್ಟೆ ಹೇಗೆ? ನೀನೇನು ಬರಿ ಮಾಡ್ಕೋಬೇಡ ಅಣ್ಣ. ಪಾರ್ಥ ಅವನ ಪ್ರೀತಿ ವಿಷಯನ ಆ ಹುಡುಗಿ ಹತ್ರ ಹೇಳಲ್ಲ. ಹೇಳೋ ಅಷ್ಟು ಅವನಿಗೆ ಧೈರ್ಯನೂ ಇಲ್ಲ. ಯಾಕೆಂದರೆ ಅವನಿಗೀಗ 2 ಕಡೆನೂ ರೆಡ್ ಸಿಗ್ನಲ್ ಇದೆ. ಒಂದು ಅವನ ಮಾವನ ಕಡೆ, ಮಾವ ಹಾಕಿರೋ ಚಾಲೆಂಜನ್ನು ಗೆಲ್ಲಕ್ಕಾಗದೆ ಒದ್ದಾಡ್ತಿದ್ದಾನೆ. ಇನ್ನೊಂದು ಕಡೆ ಅಣ್ಣ ಮದುವೆ ಆಗಬೇಕಾಗಿದ್ದ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾನೆ. ಈಗ ದಿಢೀರಂತ ಮದುವೆ ಫಿಕ್ಸ್ ಆಗಿರೋ ಶಾಕಲ್ಲಿದ್ದಾನೆ. ಹೀಗಿರುವಾಗ ಅವನ ಪ್ರೀತಿ ವಿಷಯನ ಆ ಹುಡುಗಿ ಹತ್ರ ಹೇಗೆ ಹೇಳ್ತಾನ? ಸಿಸ್ಟರ್, ಇದನ್ನು ಏನು ತಿಳ್ಕೊಂಡಿದ್ಯಾ? ಟೈರಿಗೆ ಪಂಚರ್ ಹಾಕಿದಂಗೆ ಅಂತ ತಿಳ್ಕೊಂಡಿದ್ಯಾ? ಸಂಬಂಧ ಮುರಿದು ಹೋಗುತ್ತೆ. ತುಂಬ ರಿಸ್ಕ್ ತಗೋತಾ ಇದೆಯಾ ಸಿಸ್ಟರ್? ಏನು ಮಾಡೋಕ್ಕಾಗಲ್ಲ ಅಣ್ಣ. ರಿಸ್ಕ್ ತಗೋಬೇಕಾಗಿರೋ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ನಾನೀಗ ತೂಗುಗತ್ತಿ ಮೇಲೆ ನಡೀತಾ ಇದ್ದೀನಿ ಅಣ್ಣ. ಈ ಕಡೆ ಬಿದ್ದರೆ ಹುಲಿ, ಆ ಕಡೆ ಬಿದ್ದರೆ ಹಾವು ಅನ್ನೋ ಪರಿಸ್ಥಿತಿಯಲ್ಲಿದ್ದೀನಿ. ನಾನು ಯಾವ ಕಡೆ ಬಿದ್ದರೂ ನನ್ನ ಅಂತ್ಯ ಅಂತೂ ಗ್ಯಾರಂಟಿ. ಅದಕ್ಕೆ ನನಗೆ ಸ್ವಲ್ಪ ನೋವಾದರೂ ಪರವಾಗಿಲ್ಲ, ತೂಗುಗತ್ತಿ ಮೇಲೆ ನಡೀಲೇಬೇಕು. ನನ್ನ ಗುರಿನ ನಾನು ತಲುಪಲೇಬೇಕು. ನೀನು ಹೇಳ್ತಿರೋದೇನೋ ಸರಿ, ಎಲ್ಲದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ಲ ಸಿಸ್ಟರ್. ಪಾರ್ಥ ಈಗ ಸಂಕಟ ಅನುಭವಿಸ್ತಾ ಇದ್ದಾನೆ. ಆ ಸಂಕಟದ ಭರಾಟೆಯಲ್ಲಿ ಎಲ್ಲ ಎಲ್ಲೆಗಳನ್ನ ಮೀರ್ಬಿಟ್ರೆ, ಪ್ರೀತಿ ಅನ್ನೋದೇ ಹಾಗೆ ಸಿಸ್ಟರ್, ತುಂಬ ಪವರ್ಫುಲ್. ಅದಕ್ಕೆ ಅದನ್ನು ಬ್ಲೈಂಡ್ ಅಂತ ಕರೆಯೋದು. ಸಿಸ್ಟರ್, ಪ್ರೀತಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಸಿಸ್ಟರ್, ಖಂಡಿತ ಇಲ್ಲ ಅಣ್ಣ, ನಾನು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಅವನಿಗೆ ಯಾವುದು ಒಳ್ಳೆಯದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ಅವನ ಜೀವನ ಮಾತ್ರ ಅಲ್ಲ, ನನ್ನ ಭವಿಷ್ಯ ಕೂಡ ಅಡಗಿದೆ. ಎಲ್ಲ ಸರಿ ಹೋಗಬೇಕಂದ್ರೆ ಇದೆಲ್ಲ ಆಗಲೇಬೇಕು. ದೊಡ್ಡವ್ರು ಹೇಳಿಲ್ವ, ಏನೇ ಆದರೂ ಒಳ್ಳೇದಕ್ಕೆ ಅಂತ. ನೀನು ವರಿ ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ನಡಿ ಬಾ. ಏನು ಒಳ್ಳೇದಾಗುತ್ತೋ, ಅಯ್ಯೋ ದೇವ್ರೆ. ನೈಸ್ ಹೌಸ್. ನಿಮ್ಮನೆ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮದು ಒಂದು ಬಂಗ್ಲೋ ಇದೆ ಗೋವಾದಲ್ಲಿ, ಬೀಚ್ ಸೈಡ್ ಬಂಗ್ಲೋ. ಬಟ್ ಅದು ಇಷ್ಟು ಚೆನ್ನಾಗಿಲ್ಲ. ನಿಮ್ಮನೆ ನನಗೆ ತುಂಬಾ ಇಷ್ಟ ಆಯಿತು. ಬರೀ ಮನೆ ಮಾತ್ರನೇ ಅಲ್ಲ, ಮನೆಯಲ್ಲಿರೋರು ಕೂಡ ತುಂಬಾ ಇಷ್ಟ ಆದರು. ದೊಡ್ಡ ಮನೆ, ದೊಡ್ಡ ಮನಸ್ಸು, ಮನೆ ತುಂಬ ಜನ. ನನಗೆ ಈ ಥರ ಜಾಯಿಂಟ್ ಫ್ಯಾಮಿಲಿ ಕಂಡ್ರೆ ತುಂಬಾ ಖುಷಿ ಆಗುತ್ತೆ. ನೀವೆಷ್ಟು ಲಕ್ಕಿ ಅಲ್ವಾ? ಯಾ, ಆಫ್ ಕೋರ್ಸ್ ಲಕ್ಕಿ. ನಾವು ನಿಮ್ಮ ಥರಾನೇ. ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ಒಂದೇ ಮನೆಯಲ್ಲಿರೋದು. ನಾನಂದರೆ ಎಲ್ರಿಗೂ ಇಷ್ಟ, ಅವರಂದರೆ ನನಗೂ ಅಷ್ಟೇ ಇಷ್ಟ. ಮನೆಯಲ್ಲಿ ಎಲ್ರಿಗೂ ಗಂಡು ಮಕ್ಕಳೇ ಇರೋದು, ನಾನೊಬ್ಳೇ ಹೆಣ್ಮಗು. ಸೊ ಎಲ್ಲರಿಗೂ ನಾನೇ ಫೇವ್ರೆಟ್, ಒಂಥರ ಪೆಟ್ ಆ್ಯನಿಮಲ್ ಥರ.
ಹೌದು, ನಿಮಗೆ ನಿಮ್ಮ ಮನೇಲಿ ಯಾರಂದ್ರೆ ಇಷ್ಟ? ಲೈಕ್ ಜಾಸ್ತಿ ಇಷ್ಟ? ಹಾಗೇನಿಲ್ಲ, ಎಲ್ಲರೂ ಇಷ್ಟನೇ. ಆಲ್ ಆರ್ ಈಕ್ವಲ್. ಬಟ್ ಈಕ್ವಲ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಯಾರಾದರೂ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಇರ್ತಾರಲ್ವಾ? ಯಾರವರು? ಹಾಗೆಲ್ಲ ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ತುಂಬ ಜನರಲ್ಲಿ ಪೆಟ್ ಅಂತ ಒಬ್ರು ಇರ್ತಾರಲ್ವಾ? ಅವ್ರು ಯಾರು ಅಂತ ಕೇಳಿದ್ದು. ನನಗೆ ಬಿಗ್ ಬ್ರೋ ಅದಕ್ಕೆ ಅಂದರೆ ತುಂಬಾ ಇಷ್ಟ. ದೇ ಆರ್ ಮೈ ಫೇವ್ರೆಟ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮನಸ್ಸಲ್ಲಿ ಇಲ್ಲ ಅನ್ಸುತ್ತೆ. ನೋ, ಐ ಮೀನ್ ನಥಿಂಗ್ ಲೈಕ್ ದಟ್. ಐ ಆಮ್ ಫೈನ್. ಯು ಜಸ್ಟ್ ಕಂಟಿನ್ಯೂ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಲ್ವಾ? ಯಾರಾದರೂ ನೋಡ್ಬಿಟ್ರೆ ಅಂತ. ಆ್ಯಕ್ಚುಲಿ ನನಗೂ ಹಂಗೆ ಅನಿಸ್ತಿದೆ. ಬನ್ನಿ ಆ ಕಡೆ ಹೋಗೋಣ. ಸರ್, ನಮ್ಮ ಹುಡುಗ ಹೋಗೋವಾಗ ಸ್ವಲ್ಪ ಡಲ್ಲಾಗಿ ಹೋದ ಅಲ್ವಾ? ಬರ್ತಾ ನೋಡಿ, ಫುಲ್ ಚಾರ್ಜ್ ಆಗಿ ಬರ್ತಾನೆ. ಮತ್ತೆ ಸರ್, ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ಸು? ಎಕ್ಸಲೆಂಟ್. ನಮ್ಮದು ಗೋಲ್ಡ್ ಬಿಸ್ನೆಸ್ ಅಲ್ವಾ? ಗೋಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. ಬಂಗಾರದ ಬೆಲೆ, ಬಂಗಾರದ ಮಹತ್ವ ನಿಮಗೂ ಗೊತ್ತಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ಬಂಗಾರ ಯಾವತ್ತಿದ್ರೂ ಬಂಗಾರನೇ. ಬಟ್ ಬೇರೆ ಎಲ್ಲ ಸೆಕ್ಟರ್ಸಲ್ಲೂ ಆಗ್ತದೆ ಸರ್ ಕೆಲಸ. ನಾನು ಹೇಳಿಲ್ವಾ? ನೋಡಿ, ನಗ್ನಗ್ತಾ ಬರ್ತಾ ಇದ್ದಾರೆ ನೋಡಿ. ಬಾಮ್ಮ, ಕೂತ್ಕೋ. ಏನಮ್ಮ ಶರಣ್ಯ, ಮಾತಾಡ್ಕೊಂಡ್ರಾ? ಹಾಂ ಡ್ಯಾಡ್. ಹಾಗಿದ್ರೆ ಏನು ನಿನ್ನ ಒಪಿನಿಯನ್ನು? ಹಾಂ ಡ್ಯಾಡ್, ನನಗೆ ಓಕೆ. ಅಲ್ಲಿಗೆ ನಮ್ಮ ಹುಡುಗ ಪಾಸ್ ಆದಂಗೆ ಆಯ್ತು. ನೋ 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 ಅಷ್ಟೇ ಅಲ್ಲ, ಬರೀ ಶರಣ್ಯ ಪಾಸ್ ಮಾಡಿದ್ರೆ ಪಾಸ್ ಅಲ್ಲ, ನಿಮ್ಮ ಹುಡುಗಾನು ಪಾಸ್ ಮಾಡಬೇಕು. ಖಂಡಿತ ಪಾಸ್ ಮಾಡ್ತಾನೆ ಅಲ್ವೇನಾ? ಅವನು ಯೂಶ್ವಲಿ ಸಿಕ್ಕಾಪಟ್ಟೆ ಎನರ್ಜೈಸ್ಡ್ ಆಗಿರ್ತಾನೆ. ಬಟ್ ಇವತ್ತು ಮದುವೆ ಅಂದ್ಕೂಡಲೇ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಅಷ್ಟೇ ಅಲ್ವಾ? ಅದು ಸರ್, ಹೆಣ್ಣು ಕಡೆಯವ್ರು ಬಂದಾಗ ಸಾಮಾನ್ಯ ಹಿಂಗೆ ಆಗುತ್ತಲ್ಲ. ನಮಗೆ ನಿಮಗೆ ಗೊತ್ತಿಲ್ದಿರೋದಾ? ಹುಡುಗನ್ಗೆ ಫ್ಯೂಚರ್ ನೆನಪಾಗ್ಬಿಟ್ಟಿದೆ ಅಲ್ವಾ? ಬ್ಯಾಕ್ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್, ಫ್ಯೂಚರ್ ಇಲ್ಲ. ಪಾಪ ಕಣ್ಣೀರು ಸುರಿಸ್ತಾರೆ. ನೋ ಪ್ರಾಬ್ಲಮ್, ಅರ್ಜೆಂಟ್ ಏನೂ ಇಲ್ಲ. ನಿಮ್ಮ ಹುಡುಗನ್ನ ನಿಧಾನವಾಗಿ ಕೇಳ್ಕೊಂಡು ಹೇಳಿ. ಎಲ್ಲ ಓಕೆ ಇದ್ದರೆ ಎಂಗೇಜ್ಮೆಂಟ್ ಮಾಡಿಬಿಡೋಣ. ಶ್ಯೂರ್ ಸರ್, ಶ್ಯೂರ್ ಶ್ಯೂರ್. ಹಾಗಿದ್ರೆ ಏನು ನಿನ್ನ ಒಪಿನಿಯನ್ನು? ಹಾಂ ಡ್ಯಾಡ್, ನನಗೆ ಓಕೆ. ಅರ್ಜೆಂಟ್ ಏನೂ ಇಲ್ಲ, ಎಲ್ಲ ಓಕೆ ಇದ್ದರೆ ಎಂಗೇಜ್ಮೆಂಟ್ ಮಾಡಿಬಿಡೋಣ. ಶ್ಯೂರ್ ಸರ್, ಶ್ಯೂರ್ ಶ್ಯೂರ್. ಅರೆ ಅಪೇಕ್ಷಾ, ನೀನು ಇಲ್ಲಿದೆಯಾ? ಸಾರಿ ಮಾ, ಸ್ವಲ್ಪ ಬ್ಯುಸಿಯಾಗಿದ್ದೆ, ನಿನ್ನನ್ನು ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ. ನೀನೇನು ನೋಡಿದಿಲ್ಲ, ಹೆಣ್ಣಿನ ಕಡೆಯವ್ರು ಬಂದಿದ್ದರು, ಈಗೆಲ್ಲರೂ ಹೊರಟರು, ಸ್ವಲ್ಪ ಫ್ರೀ ಆದೆ. ಪರವಾಗಿಲ್ಲ ಆಂಟಿ. ಯಾಕಮ್ಮ ಒಂಥರ ಇದೆಯಾ? ಆಗ ಕೇಳಿದಾಗಲೂ ಏನೂ ಇಲ್ಲ ಅಂತ ಹೇಳಿದೆ, ಆದರೆ ಈಗಲೂ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆಯಾ? ಎನಿ ಪ್ರಾಬ್ಲಮ್ಸ್? ಐ ಓಕೆ? ಯಾ, ಐ ಆಮ್ ಓಕೆ ಆಂಟಿ. ಅಲ್ಲ, ಆ ಥರ ಏನಾದರೂ ಇದ್ದರೆ ಹೇಳ್ಕೊ. ಆ ಥರ ಎಲ್ಲ ಏನೂ ಇಲ್ಲ ಆಂಟಿ. ಬಾಯಲ್ಲಿ ಹೇಳ್ತಾ ಇದೆಯಾ, ಆದರೆ ಮುಖನೇ ಬೇರೆ ಹೇಳ್ತಾ ಇದೆ. ಏನಾಯ್ತಮ್ಮ? ಅಪೇಕ್ಷಾ, ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಅವಕಾಶಗಳೇನಾದ್ರೂ ಕಡಿಮೆ ಐತೇನಮ್ಮ? ಹೌದಾ ಅಪೇಕ್ಷಾ? ಆ ಥರ ಏನಾದರೂ ಆಯಿತಾ? ಈ ನಡುವೆ ನೀನು ಮಾಡ್ಲಿಂಗ್, ಆ್ಯಡ್ಸ್ ಇದು ಯಾವುದು ಮಾಡ್ತಾ ಇಲ್ಲ ಅಲ್ಲ? ಚಾನ್ಸ್ ಸಿಗ್ತಾ ಇಲ್ವಾ? ಅಲ್ಲ, ಹಾಗೇನಾದರೂ ಇದ್ದರೆ ನನ್ನ ಫ್ರೆಂಡ್ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ದಾರೆ.
ಆ್ಯಡ್ ಮಾಡಬೇಕು ಅಂತ ಹೇಳಿದರು. ನಿನಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಮ್ಮ, ನಿನ್ನ ಹೆಸರು ನಾನು ರೆಫರ್ ಮಾಡ್ತೀನಿ. ನಾನು ಹೇಳಿದರೆ ಅವ್ರಿಲ್ಲ ಅಂತ ಹೇಳಲ್ಲ. ಸಿಸ್ಟರ್, ಏನು ಹೇಳ್ತಾ ಇದೆಯಾ ನೀನು? ಅದು ಇಂಟರ್ನ್ಯಾಷನಲ್ ಕಂಪ್ನಿ, ಅವ್ರ ಲೆವೆಲ್ಲು ರೇಂಜೇ ಬೇರೆ. ಅದು ಅಪೇಕ್ಷೆ ಲೆವೆಲಿಗಲ್ಲ. ಪಾಪ ಅವ್ರ ಬಜೆಟ್ ಜೋರಾಗಿರುತ್ತಮ್ಮ. ಇವಾಗ ಈ ಚಿಕ್ಕ ಪುಟ್ಟದ್ದು ಇವಳ ರೇಂಜಿಗೆ ಸರಿಯಾಗಿದ್ದದ್ದು ನೋಡು. ಅವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ? ಹಾಂ, ಆ ಥರ ಏನಾದರೂ ಇದ್ದರೆ ಹೇಳ್ತೀನಿ. ಅಂದಾಗೆ ಅಪೇಕ್ಷಾ, ಪಾರ್ಥನ್ಗೆ ಹುಡುಗಿ ನೋಡಿದ್ವಲ್ಲ, ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಇಷ್ಟ ಆದ್ಲ? ಸಿಸ್ಟರು ಮಾತಲ್ಲೇ ಚೆನ್ನಾಗಿ ಚುಚ್ತಾವಳೆ. ನಮ್ಮೆಲ್ರಿಗೂ ಹುಡುಗಿ ತುಂಬ ಇಷ್ಟ ಆದ್ಲು. ನಿನಗೇನನ್ನಿಸ್ತು? ಜೋಡಿ ಚೆನ್ನಾಗಿದೆ ಅಲ್ವಾ? ನಮ್ಮ ಪಾರ್ಥನ್ಗೆ ಒಳ್ಳೆ ಜೋಡಿ.